ಗುಡ್ ಮಾರ್ನಿಂಗ್ ಲೀಡರ್ಸ್. ನಾನು ನಿಮ್ಮ ನಾಗರಾಜ್. ಈಗಾಗಲೇ ನಾನು ನಿಮಗೆ ನಮ್ಮ All-for-One ಕಂಪನಿಯ ಐಡಿಯನ್ನು ಆ್ಯಕ್ಟಿವ್ ಮಾಡೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ. ಈಗಾಗಲೇ ನಮ್ಮ ಐಡಿಯನ್ನು ನಾನೀಗ ಲಾಗಿನ್ ಮಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಐಡಿಯನ್ನು ನಾನು ಈಗಾಗಲೇ ಲಾಗಿನ್ ಮಾಡ್ತಾ ಇದ್ದೇನೆ. ನಮ್ಮ ಪಾಸ್ವರ್ಡ್ ಹಾಕ್ತಾ ಇದ್ದೇನೆ. ಲಾಗಿನ್ ಆಗಿಲ್ಲ, ಈಗಾಗಲೇ ಆಗಿದೆ. ನಮ್ಮ ಐ ಡಿ AL327327 ಅಂತ, ನಾಗರಾಜ್ ಸುರೇಶ್ ಗಾಂವ್ಕರ್ ಅಂತ. ಈಗಾಗಲೇ ನಮ್ಮ ಐ ಡಿ ಲಾಗಿನ್ ಆಗಿದೆ. ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ 3 ಡಾಟ್ಗಳು ಇದ್ದಾವೆ, 3 ಲೈನ್ ಇದ್ದಾವೆ. ಆ ಲೈನಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಡ್ಯಾಶ್ ಬೋರ್ಡ್, ಪ್ರೊಫೈಲ್, ಬೈ ಪ್ರಾಡಕ್ಟ್, ಹೀಗೆ ಲಾಗೌಟ್ ತನಕ ತೋರಿಸ್ತಾ ಇದೆ. ಈಗ ನಾವು ಈಗಾಗಲೇ ನಮ್ಮ ಇಲ್ಲಿ ತಿಳಿಸಿದ ಹಾಗೆ ಬೈ ಪ್ರಾಡಕ್ಟ್ ಹತ್ರ ನಾವು ಕ್ಲಿಕ್ ಮಾಡಬೇಕಾಗ್ತದೆ. ಬೈ ಪ್ರಾಡಕ್ಟ್ ಹತ್ರ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಈಗಾಗಲೇ ಬೈ ಪ್ರಾಡಕ್ಟನ್ನು ನಾನು ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಆ್ಯಕ್ಟಿವೇಟ್ ಮೈ ಐ ಡಿ ಅಂತ ಇದೆ. ಇಲ್ಲಿ ನಾವು ಆ್ಯಕ್ಟಿವೇಟ್ ಮೈ ಐ ಡಿಯಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಬೇಸಿಕ್ ಪ್ಯಾಕ್ 1,500 ರೂಪಾಯಿದಿದೆ. ಹಾಗೆ ಪ್ರೀಮಿಯರ್ ಪ್ಯಾಕ್ 3489 3,489 ಹಾಗೆ ಅಲ್ಟ್ರಾ ಪ್ಯಾಕ್ 10,050 ರೂಪಾಯಿದಿದೆ. ಫ್ಯಾಮಿಲಿ ಪ್ಯಾಕ್ 24,000 ರೂಪಾಯಿದಿದೆ. ಹಾಗೂ ಜಂಬೋ ಪ್ಯಾಕ್ 1,05,000 ಇದೆ. ಹೀಗೆ ಪ್ಯಾಕ್ಗಳು ಇರುವುದರಿಂದ ನಾವು ಈಗಾಗಲೇ ಪ್ರೀಮಿಯರ್ ಪ್ಯಾಕ್ ಮೇಲೆ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೇವೆ. ಇಲ್ಲಿ 3,489 ರೂಪಾಯಿ ಕಂಪನಿಯಲ್ಲಿ ಕಟ್ಟಿದಾಗ ತಕ್ಷಣ ನಮ್ಮ ಐ ಡಿ ಗ್ರೀನ್ ಆಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ಕನಿಷ್ಠ 3,600 ರೂಪಾಯಿಯ MRP ರೇಟಿನ ಪ್ರಾಡಕ್ಟ್ಗಳು ನಮಗೆ ಕೊರಿಯರ್ ಮೂಲಕ ನಮ್ಮ ಅಡ್ರೆಸ್ಸಿಗೆ ಬರ್ತಾ ಇದೆ. ಹಾಗಾಗಿ ಈಗಾಗಲೇ ನಾನು ಆ್ಯಡ್ ಟು ಕಾರ್ಟ್ ಅಂತ ಮಾಡಿದಾಗ ಇದು ಕಾರ್ಟಿಗೆ ಆ್ಯಡ್ ಆಗ್ತದೆ. ಆಮೇಲೆ ವ್ಯೂ ಕಾರ್ಟಿಗೆ ನಾವು ಇಲ್ಲಿ ಮೇಲ್ಗಡೆ ಹೋದಾಗ ಇಲ್ಲಿ ವ್ಯೂ ಕಾರ್ಟ್ ಇರ್ತದೆ. ಈಗಾಗಲೇ ಇಲ್ಲಿ ತೋರಿಸ್ತಾ ಇದ್ದೇನೆ ಗೆಳೆಯರೆ, ವ್ಯೂ ಕಾರ್ಟ್. ಈ ವ್ಯೂ ಕಾರ್ಟಿಗೆ ಹೋದಾಗ ನಾವಿಲ್ಲಿ ಕ್ಲಿಕ್ ಮಾಡಿದಾಗ ವ್ಯೂ ಕಾರ್ಟ್ನಲ್ಲಿ ನಾವು ಸಿಲೆಕ್ಟ್ ಮಾಡಿದ ಪ್ಯಾಕ್ ಇಲ್ಲಿ ಕಾಣಿಸ್ತಾ ಇದೆ. ಐಟಮ್ನಲ್ಲಿ ಪ್ರೈಸ್ 3489 ಹಾಗೂ 3489 ಅಂತ ಅಮೌಂಟ್ ಕೂಡ ಇದೆ. ಇಲ್ಲಿ ನಾವು ಪ್ರೊಸೀಡ್ ಟು ಚೆಕ್ಔಟ್ ಅಂತ ಆಪ್ಷನ್ ಇದೆ. ಇಲ್ಲಿ ಕೆಳಗಡೆ ತೋರಿಸಿದ ಹಾಗೆ ಈ ಪ್ರೊಸೀಡ್ ಟು ಚೆಕ್ಔಟಿಗೆ ನಾವು ಹೋದಾಗ ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಪ್ರೊಸೀಡ್ ಟು ಚೆಕ್ಔಟ್ನಲ್ಲಿ ಇಲ್ಲಿ ಬಿಲ್ಲಿಂಗ್, ಶಿಪ್ಪಿಂಗ್ ಅಡ್ರೆಸ್ ಎಲ್ಲ ಕಾಣಿಸ್ತಾ ಇದೆ. ಈಗಾಗಲೇ ನಮ್ಮ ಇಲ್ಲಿ ಹೆಸರು ಕೂಡ ಬರ್ತಾ ಇದೆ, ಆಮೇಲೆ ಅಡ್ರೆಸ್ ಕೂಡ ಇದೆ. ಹೀಗೆ ಇದೇ ಅಡ್ರೆಸ್ಸಿನಲ್ಲಿ ನಮ್ಮ ಕೊರಿಯರ್ ಟು ಪ್ರಾಡಕ್ಟ್ ಬರ್ತದೆ. ಪ್ರಾಡಕ್ಟ್ ನೇಮ್, ಪ್ರೈಸ್ ಇಲ್ಲೆಲ್ಲ ಡೀಟೇಲ್ ಇರ್ತದೆ. ಆಮೇಲೆ ಇಲ್ಲಿ ನಾವು ಇಂಪಾರ್ಟೆಂಟ್ ಅದು ಪೇ 348 ಆನ್ಲೈನ್ ಅಂತ ಇದೆ. ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ರೆಜರ್ ಪೇ ಆನ್ಲೈನ್ ಪೇಮೆಂಟ್ ಅಂತ ಇದೆ. ಇದು ಆನ್ಲೈನ್ ಪೇಮೆಂಟಿಗೆ ಹೋಗ್ತಾ ಇರೋ ಆಪ್ಷನ್. ಇಲ್ಲಿ ಪೇಮೆಂಟ್ ಆಪ್ಷನ್ ಬಂದಾಗ ಈಗಾಗಲೇ ನಮಗೆ ಇಲ್ಲಿ ತೋರಿಸಿದ ಹಾಗೆ ನಮಗಿಲ್ಲಿ ಜಿಪೇ, ಗೂಗಲ್ ಪೇಯಿಂದ ಮಾಡ್ಬೋದು, ಫೋನ್ಪೇದಿಂದಲೂ ಪೇಮೆಂಟ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ನಮ್ಮದು ಜಿಪೇಗೆ ಹೋಗುತ್ತದೆ, ಅಥವಾ ನಿಮ್ಮ ಜಿಪೇ ಇಲ್ಲದ್ರೆ ಫೋನ್ಪೇಗೆ ಹೋಗುತ್ತದೆ. UPI ಕ್ರೆಡಿಟ್, UPI ಕಾರ್ಡಿಗೆ ಹೋಗುತ್ತದೆ. ಇಲ್ಲಿಂದ ನಾವು ಪೇಮೆಂಟ್ ಮಾಡಿ ನಮ್ಮ ಐ ಡಿಯನ್ನು ಇಲ್ಲಿ ಕ್ಲಿಕ್ ಮಾಡಿದ ಕಡೆ ನಮಗೆ ಫೋನ್ಪೇ ಅಥವಾ ಗೂಗಲ್ ಪೇನ OTP ಇದು ಪಿನ್ ಹಾಕಿದಾಗ ಅಲ್ಲಿ ಅಮೌಂಟ್ 3489 ಡೆಬಿಟ್ ಆಗುತ್ತೆ ಮತ್ತು ಕಂಪನಿ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಆಗ ನಮ್ಮ ತಕ್ಷಣ ನಮ್ಮ ಐ ಡಿ ಗ್ರೀನ್ ಆಗಿ ನಮ್ಮ ಐ ಡಿ ಆ್ಯಕ್ಟಿವೇಟ್ ಕೂಡ ಆಗುತ್ತೆ. ಆವಾಗ ನಾವು ನಮ್ಮ ಪ್ರಿವ್ಯೂನಲ್ಲಿ ಅಥವಾ ನಮ್ಮ ಐ ಡಿ ಮೇಲ್ಗಡೆಗೆ ರಿಜಿಸ್ಟರ್ ಇದ್ದದ್ದು ನಮ್ಮ ಐ ಡಿ ಆ್ಯಕ್ಟಿವೇಟ್ ಅಂತ ತೋರಿಸ್ತಾ ಇದೆ. ಮತ್ತು ಅಲ್ಲೇ ಪ್ರಿವ್ಯೂನಲ್ಲೂ ಕೂಡ ನಾವು ನೋಡಿದಾಗ ಅಲ್ಲಿ ಐ ಡಿ ಗ್ರೀನ್ ಆದದ್ದು ಕೂಡ ತೋರಿಸ್ತಾ ಇದೆ. ಆದ ಕಾರಣ ತಾವುಗಳು ಈ ವಿಡಿಯೋ ನೋಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಮೊಬೈಲ್ ನಂಬರ್ ಆದ 9980482140ಗೆ ಸಂಪರ್ಕಿಸಿ.
ಐ ಡಿ ಆ್ಯಕ್ಟಿವೇಷನ್ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ. ಧನ್ಯವಾದಗಳು ತಮಗೆ.